ಸತ್ಯ, ಅತ್ತೆ ಆ ಥರ ಹೇಳಿದ್ರು ಅಂತ ನೀನು ಬೇಜಾರು ಮಾಡ್ಕೊಂಬೇಡ. ನಮಗೂ ಒಳ್ಳೆ ದಿನಗಳು ಬರುತ್ತೆ. ಇಲ್ಲ ಅಮೂಲ್ ಬೇಬಿ, ಯಾರು ನನ್ನನ್ನು ಅರ್ಥನೇ ಮಾಡ್ಕೋತಿಲ್ಲ. ಒಂದು ಕಡೆ ಅತ್ತೆ, ಇನ್ನೊಂದು ಕಡೆ ಅಮ್ಮನೂ ಅರ್ಥ ಮಾಡ್ಕೊಂಡಿಲ್ಲ. ಇನ್ನೊಂದು ಕಡೆ ನಾನು ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಸತ್ಯ. ನಿನ್ನ ಹಾಗೆ ಅವರು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಿದ್ರೆ ನಂಗೊಂದು ಛಲ ಸಿಕ್ಕಿರೋದು, ಹೋರಾಡೋದಕ್ಕೆ ಬಲ ಸಿಕ್ಕಿರೋದು. ನೀನು ಒಳಗಿದ್ಯಾ, ಆದರೆ ನಾನು ಈ ಪ್ರಪಂಚದಲ್ಲಿ ಬಂದೆ ಅನ್ನಿಸ್ತಿದೆ ಅಮೂಲ್ ಬೇಬಿ. ಸತ್ಯ, ಈ ಪರಿಸ್ಥಿತಿ ಎಲ್ಲರ ಮುಂದೆ ನಿನ್ನ ತಪ್ಪಿತಸ್ಥೆಯಾಗಿ ಮಾಡಿದೆ. ದಿಸ್ ಟು ಶೆಲ್ ಪಾಸ್. ನನಗೆ ಗೊತ್ತು ಇದನ್ನೆಲ್ಲ ನೀನೇ ಸರಿ ಮಾಡ್ತೀಯ ಅಂತ. ಎಲ್ರಿಗೂ ಧೈರ್ಯ ಹೇಳ್ತಿದ್ದ ನೀನು ಈ ಥರ ಕುಗ್ಗಿದ್ರೆ ಹೇಗೆ ಸತ್ಯ? ಚಿಯರ್ ಅಪ್. ಥ್ಯಾಂಕ್ಸ್ ಅಮೂಲ್ ಬೇಬಿ. ನೀನೇ ಈ ಪರಿಸ್ಥಿತಿಲಿದ್ರು ನನ್ನನ್ನು ಬಿಟ್ಕೊಡ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸತ್ಯ, ಇದನ್ನೆಲ್ಲ ಬಿಡು. ನೀ ನನಗೆ ಆ ಮೆಡಿಸಿನ್ ಕಂಪ್ನಿ ಬಗ್ಗೆ ಕೇಳಿದೆ ಅಲ್ವಾ? ಇವಾಗ ಅದನ್ನೆಲ್ಲ ಹೇಳ. ಸತ್ಯ, ಈ ಕಂಪ್ನಿ ಬಗ್ಗೆ ನನಗೆ ಮೊದಲು ಹೇಳಿದ್ದು ರವಿ. ಅದೇ ಅವತ್ತು ನಮ್ಮ ಮನೆಗೆ ಬಂದಿದ್ನಲ್ಲ, ಇವಾಗ ತಲೆ ಮರೆಸ್ಕೊಂಡಿದ್ದಾನಲ್ಲ, ಅವನೇ. ನಮ್ಮ ಕಂಪ್ನಿ ಪಕ್ಕದಲ್ಲಿ ಅವನೊಂದು ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದ. 6 ವರ್ಷದಿಂದ ಈ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ, ಡೀಲರ್ಶಿಪ್ ಓಪನ್ ಆಗಿದೆ, ಇನ್ವೆಸ್ಟ್ ಮಾಡಿ ಅಂತ. ಅದಕ್ಕೆ ನಾನು ಇನ್ವೆಸ್ಟ್ ಮಾಡಿದೆ. ಸುಮ್ಮನೆ ಹಾಗೆ ಬ್ಲೈಂಡಾಗಿ ನಂಬಿದ್ಯಾ? ಪೂರ್ವಪರ ಎಲ್ಲ ವಿಚಾರಿಸ್ಲಿಲ್ವಾ ನೀನು? ಸತ್ಯ, ಅದು ಆ ಥರ ಅಲ್ಲ. ಅದಕ್ಕೆ ಅಂತಾನೆ ಒಂದಿಷ್ಟು ಪೇಪರ್ ತೋರಿಸ್ತಾ, ಅದನ್ನೆಲ್ಲ ವೆರಿಫೈ ಮಾಡಿಸಿದಾಗ ಅದು ಕರೆಕ್ಟಾಗೇ ಇತ್ತು. ಬಟ್ ಈಗೆಲ್ಲ ಉಲ್ಟಾ ಆಗಿದೆಯಲ್ಲ ಅಮೂಲ್ ಬೇಬಿ. ಸತ್ಯ, ನಿಜ ಹೇಳಬೇಕು ಅಂದರೆ ಈ ಕಂಪ್ನಿನಲ್ಲಿ ಡೈರೆಕ್ಟಾಗಿ ಇನ್ವಾಲ್ವೇ ಆಗಿಲ್ಲ. ಈ ಕಂಪ್ನಿ ಮಾಡಿರೋ ಫ್ರಾಡ್ನೆಲ್ಲ ನನ್ನ ತಲೆಗೆ ಯಾಕೆ ಕಟ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇರಲಿ, ಅದನ್ನು ನಾನು ಕಂಡು ಹಿಡಿತೀನಿ. ನಿನಗೆ ಇನ್ನೇನಾದರೂ ಹೇಳೋಕ್ಕಿದೆಯಾ? ಸತ್ಯ, ನಾನು ಯೋಚನೆ ಮಾಡ್ತಾ ಇರಬೇಕಾದ್ರೆ ನನಗೇನಾದ್ರು ಹೊಡೆದ್ರೆ ಅದನ್ನ ನಿನಗೆ ಇನ್ಫಾರ್ಮ್ ಮಾಡ್ತೀನಿ. ಸರಿ, ಚಿಕ್ಕ ಮೈನ್ಯೂಟ್ ಡೀಟೇಲ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸತ್ಯ, ಐ ಲವ್ ಯು.
ಕಾರ್ತಿಕ್ ಅವ್ರನ್ನ ತುಂಬ ದಿನ ಹೀಗೆ ಬಿಡಬಾರ್ದು ಕಣ್ರು, ಬೇಗ ಆಚೆ ಕರ್ಕೊಂಬಂದ್ಬಿಡ್ಬೇಕು. ಈ ಕೇಸ್ ಮುಗಿಯೋಕೆ ಇನ್ನೂ ಎಷ್ಟು ದಿನ ಹಿಡಿಯುತ್ತೋ ಏನೋ. ನಮ್ಮ ಭಾವ ಬೇರೆ ತುಂಬ ಸುಖದಲ್ಲಿ ಬೆಳೆದಿರೋರು, ಅವ್ರಿಗೆ ಈ ಪೊಲೀಸ್ ಸ್ಟೇಷನ್ ಎಲ್ಲ ಗೊತ್ತೇ ಇಲ್ಲ. ಅಂಥದ್ರಲ್ಲಿ ಹೀಗಾದರೆ ಹೌದು, ಆದರೆ ತುಂಬ ದಿನ ಹೀಗೆ ಬಿಟ್ಟರೆ ಅವ್ರು ಬೇಗ ಮನ್ಸು ಕೆಡ್ಸ್ಕೊಂಡ್ಬಿಡ್ತಾರೆ. ಅವರು ನಮ್ಮ ಥರ ಅಲ್ಲ ಕಣ್ರು, ತುಂಬ ಸೂಕ್ಷ್ಮ ಅವರು. ಅಷ್ಟೇ ಅಲ್ಲದೆ ಭಾವ ಸತ್ತಿದ ಮೇಲೆ ತಪ್ಪು ತಿಳ್ಕೊಂಡಿದ್ದಾರೆ. ನಮ್ಮ ಸತ್ಯ ಯಾವ ವಿಷಯನೂ ಇಲ್ಲದೆ ಈ ಥರ ಮಾಡೋಳಲ್ಲ ಅಂತ ಈಗ ಅವ್ರಿಗೆ ಅರ್ಥನೂ ಆಗ್ತಿಲ್ಲ. ನಾವು ಯಾವುದಕ್ಕೂ ಒಂದ್ಸಲ ಸತ್ಯನ ಹತ್ರ ಮಾತಾಡಬೇಕು. ಅಷ್ಟೇ ಅಲ್ಲ ಕಣ್ರು, ಅವ್ರಿಗೆ ನಮ್ಮಿಂದ ಏನಾದರೂ ಸಹಾಯ ಆಗೋದಾದರೆ ಮಾಡಬೇಕು. ಮುಖ್ಯವಾಗಿ ಮೊದಲು ಕಾರ್ತಿಕ್ ಅವರು ಜೈಲಿಂದ ಆಚೆ ಬರಬೇಕು. ಅದು ಹೇಗೆ? ಕಾರ್ತಿಕ್ ಅವರು ಈ ಕೇಸಲ್ಲಿ ಸಿಗಾಕೊಂಡ್ರು ಅಂತ ಹುಡುಕ್ತಾ ಹೋದ್ರೆ ಅವ್ರನ್ನ ಬಿಡಿಸ್ಕೊಂಬರೋದಕ್ಕೆ ನಮಗೆ ಸುಲಭ ಆಗುತ್ತೆ. ನಿಜಾರಕ್ಕೂ ಆ ಪ್ರಯತ್ನ ನಾವು ಮಾಡಬೇಕು. ಈ ಘಟನೆಯಿಂದ ಎರಡೂ ಮನೆ ಮನಸ್ಸುಗಳು ಒಡೆದೋಗಿದೆ. ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡಬೇಕು. ಹೌದು ಬಾವಾ, ಇಲ್ಲ ಅಂದರೆ ಸತ್ಯಕ್ಕನ ಸಂಸಾರ ಹಾಳಾಗ್ಬಿಡುತ್ತೆ. ಇಲ್ಲ, ಹಾಗಾಗಬಾರ್ದು. ಇದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ನಾವು ಸತ್ಯ ಅವ್ರ ಮನೆಗೆ ಹೋಗೋಕ್ಕೂ ಮೊದಲು ಸ್ಟೇಷನ್ ಹತ್ರ ಹೋಗಿ ಮಾತಾಡಬೇಕು. ಅಕ್ಕ, ಮಗನ್ ನೋಡಕ್ ಹೋಗ್ತಿರೋ ಖುಷಿಯಲ್ಲಿ ಇಷ್ಟೊಂದೆಲ್ಲ ಅಡುಗೆ ಮಾಡಿಬಿಟ್ಟಿದ್ಯಾ? ಹ್ಞೂ ಊರ್ಮಿಳ, ನನ್ನ ಮಗನಿಗೆ ಏನೇನು ಬೇಕೋ ಅದೆಲ್ಲ ಮಾಡಿದ್ದೀನಿ. ಆದರೆ ಅವನನ್ನು ನೋಡೋದಕ್ಕೆ ಜೈಲಿಗೆ ಹೋಗ್ತಿದ್ದೀನಲ್ಲ ಅನ್ನೋ ಬೇಸರ ಇದೆ. ಕಾರ್ತಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಧ್ಯಾಹ್ನ ಊಟ ತೊಗೊಂಡು ಹೋಗ್ಬೇಕು ಅಂತ ನೀನೇ ಬಿಸಿ ಬಿಸಿಯಾಗಿ ಊಟ ತೊಗೊಂಡು ಹೋಗ್ತಿದ್ದೆ. ಹಾಗೆ ತಿನ್ಸಿ ಕೂಡ ಬರ್ತಾ ಇದ್ದೆ. ಆದರೆ ಈಗ ನೋಡು ಪರಿಸ್ಥಿತಿ ಹೇಗಾಗಿದೆ ಅಂತ. ಪರವಾಗಿಲ್ಲ ಊರ್ಮಿ, ಏನು ಮಾಡೋಕ್ಕಾಗತ್ತೆ? ನಮ್ಮ ಹಣೆಯಲ್ಲಿ ಇದೇ ಬರೆದಿದೆ ಅನ್ನೋದಾದರೆ ಅದೇ ಸರಿ. ಆದರೆ ನಾನು ನನ್ನ ಮಗನ ಜೊತೆ ಗಟ್ಟಿಯಾಗಿ ನಿಲ್ತೀನಿ. ಸಮಾಜ ಘಾತಕ ಮಗನನ್ನು ಹೆತ್ತಿಲ್ಲ ಅನ್ನೋ ನಂಬಿಕೆ ನನಗಿದೆ ಊರ್ಮಿ, ಅಷ್ಟು ಸಾಕು ನನಗೆ. ದೊಡ್ಡಮ್ಮ, ನಿಮ್ಮನ್ನು ಹೀಗೆ ನೋಡೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಹುಚ್ಚು ಹುಡುಗಿ, ನಿಮ್ಮ ದೊಡ್ಡ ಮನೆ ಇಷ್ಟು ಧೈರ್ಯವಾಗಿ ನಿಂತಿರ್ಬೇಕಾದ್ರೆ ನಿನಗೆ ಯಾಕೆ ಕಷ್ಟ? ಏನೂ ಆಗಲ್ಲ ಅವನಿಗೆ, ಧೈರ್ಯವಾಗಿರು. ಅವನಿಗೆ ಏನು ಆಗೋದಕ್ಕೂ ನಾನು ಬಿಡೋದಿಲ್ಲ. ಊರ್ಮಿಳಾ, ಸರಿ ಕಣೆ, ನಾನು ಹೋಗಿ ಬರ್ತೀನಿ. ತಡ ಆದರೆ ನನ್ನ ಮಗನಿಗೆ ಊಟದ ಸಮಯ ಮೀರಿ ಹೋಗುತ್ತೆ. ನೀವೆಲ್ಲ ಊಟ ಮಾಡ್ಕೊಳ್ಳಿ. ದೊಡ್ಡಮ್ಮ, ನೀವು? ನಾನು ಬಂದಮೇಲೆ ಊಟ ಮಾಡ್ತೀನಿ ಇವತ್ತು. ನನ್ನ ಮಗನ ನೋಡಕ್ಕೆ ಹೋಗ್ತಿದ್ದೀನಿ ಅನ್ನೋ ಖುಷಿ ಇದೆಯಲ್ಲ, ನನಗೆ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ. ಅಮ್ಮ, ದೊಡ್ಡಮ್ಮ ಒಳಗೆ ಎಷ್ಟು ನೋವು ತಿಂತಿದ್ರು
ಆಚೆಯಿಂದ ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದಾರಲ್ವಾ. ಅದೇ ಅವಳ ಶಕ್ತಿ ರೀತು. ನಾವು ಅಕ್ಕನಿಂದ ಕಲಿಯೋದು ತುಂಬಾ ಇದೆ. ಅದೇನೋ ಹೇಳ್ತಾರಲ್ಲ, ತನ್ನ ಮಕ್ಕಳಿಗೆ ಕಷ್ಟ ಬಂದಾಗ ತಾಯಿ ದುರ್ಗೆ ರೂಪ ತಾಳಿ ಮಕ್ಕಳನ್ನ ಕಾಪಾಡ್ತಾಳಂತೆ. ನಮ್ಮ ಅಕ್ಕನ ನೋಡ್ತಿದ್ರೆ ನನ್ಗೆ ಆ ಮಾತು ಸತ್ಯ ಅಂತ ಅನ್ಸತ್ತೆ. ಏಯ್, ಒಪ್ಕೊಳ್ಳೋ, ಒಪ್ಕೊಳ್ಳೋ. ತಪ್ಪು ಮಾಡಿದ್ದೀನಿ ಅಂತ ಒಪ್ಕೋ, ಇಲ್ಲ ಅಂದ್ರೆ ಇಲ್ಲೇ ಹೆಣ ಆಗ್ಬಿಡ್ತೀಯ ನೀನು. ಇಲ್ಲ ಸರ್, ನಾನು ಒಪ್ಕೊಳ್ಳೋ. ನಾನು ಏನು ತಪ್ಪು ಮಾಡಿಲ್ಲ. ಒಪ್ಕೊಳ್ಳಲ್ವಾ? ಒಪ್ಕೊಳ್ಳಲ್ವಾ? ಏಯ್ ಮಗನೇ, ಒಪ್ಕೊಂಡಿಲ್ಲ ಅಂದ್ರೆ ಇಲ್ಲೇ ಹೆಣ ಹಾಕ್ಬಿಡ್ತೀಯ ನೀನು. ಒಪ್ಕೋ. ಸರಿ, ಸಾಯಿಸಿದ್ರು ಸರಿ, ಮಾಡಿಲ್ದಿರೋ ತಪ್ಪನ್ನ ನಾನು ಒಪ್ಕೊಳ್ಳಲ್ಲ. ಏಯ್, ಸುಮ್ಮನೆ ಹಠ ಮಾಡಿ ಕೊಡ್ಸ್ಕೋಬೇಡ. ಒಪ್ಕೊಳ್ಳೋ, ಒಪ್ಕೋ. ಸರ್ ಸರ್ ಬೇಡ ಸರ್. ಸರ್ ಇನ್ನೂ ಎನ್ಕ್ವೈರಿ ನಡೀತಿದೆ ಸರ್. ಅಷ್ಟರಲ್ಲಿ ಈ ಥರ ಎಲ್ಲ ಮಾಡೋದು ಸರಿ ಇಲ್ಲ ಸರ್. ಮೇಡಮ್ ಬೇರೆ ಇಲ್ಲ. ಓಹೋ, ಮೇಡಮ್ ಗಂಡ ಅಂತ ಸ್ಪೆಷಲ್ ಕನ್ಸರ್ನಾ? ಎಷ್ಟೇ ಆದ್ರೂ ನನ್ನ ಮಕ್ಕಳ ನೀವೆಲ್ಲ ಅವಳು ಚೇಲ ಹೇಳ್ತಾನೆ. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿನ್ನೂ ಸಸ್ಪೆಂಡ್ ಮಾಡ್ಬೇಕಾಗತ್ತೆ. ಬಿಡಲ್ವಾ? ದೇವ್ರೆ, ಈ ACP ಸರ್ ನೋಡಿದ್ರೆ ಸರ್ಗೆ ಯಗ್ಗ ಮಗ್ಗ ವರ್ಕ್ ಮಾಡ್ತಾ ಇದ್ದಾರೆ. ಮೇಡಮ್ ಬೇರೆ ಇಷ್ಟೊತ್ತಾದರೂ ಬಂದಿಲ್ವಲ್ಲ. ಏಯ್, ನೀರು ತಗೊಂಬನ್ರಿ. ಮೇಡಮ್, ನಂದಿನಿ, ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ? ನೀವ್ಯಾಕೆ ಗಾಬರಿ ಆಗಿದ್ದೀರಾ? ಅದು ACP ಸರು ಕಾರ್ತಿಕ್ ಅವ್ರಿಗೆ ಅಮೂಲ್ ಬೇಬಿ, ಕಾರ್ತಿಕ್. ಅದ್ ಹೇಗ್ರಿ ನೀವು ಅವ್ರನ್ನ ಹೊಡೆದ್ರಿ? ಹೇಗ್ ಅವ್ರನ್ನ ಹೊಡೆದ್ರಿ ಅಂತ ಕೇಳ್ತಾ ಇದ್ದೀನಿ. ಸ್ಟಾಪ್ ಇಟ್. ಐಸೆ ಏನ್ರಿ, ಹೈಯರ್ ಆಫೀಸರ್ ಹತ್ರ ವಾಯ್ಸ್ ರೈಸ್ ಮಾಡ್ಕೊಂಡು ಮಾತಾಡ್ತೀರಾ? ಡೌನ್ ಡೌನ್. ತಪ್ಪು ಮಾಡಿದ್ರೆ ಯಾರ ಹತ್ರನಾದ್ರೂ ನಾನು ಹೀಗೆ ಮಾತಾಡೋದು. ಓಹೋ, ನನಗೆ ಪಾಠ ಹೇಳ್ಕೊಡಕ್ ಬರ್ತಾ ಇದ್ದೀರಾ? ಯಾಕೆ ಸರ್ ಅವ್ರನ್ನ ಹೊಡೆದ್ರಿ? ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದಿನ್ನ ಪ್ರೂವ್ನೇ ಆಗಿಲ್ವಲ್ಲ. ಅಯ್ಯೋ, ಅದನ್ನ ಬಾಯ್ ಬಿಡಿಸ್ಕೊಳ್ಳೋದಕ್ಕೆ ಅಮ್ಮ ವರ್ಕ್ ಮಾಡಿದ್ದು. ಆವತ್ತು ನನ್ನ ಮಗನಿಗೆ ಹೊಡೆದಿದ್ದೆಲ್ಲ, ನಮ್ಮವ್ರಿಗಾಗೋ ನೋವು ನಮ್ಮನ್ನು ಹೇಗೆ ಕಿತ್ತು ತಿನ್ನುತ್ತೆ ಅನ್ನೋದನ್ನು ನಿನಗೆ ತೋರಿಸೋದಕ್ಕೆ ಇವನು ವರ್ಕ್ ಮಾಡಿದ್ದು. ನೀವು ಮಾಡಿದ ತಪ್ಪು ಸರ್. ಸ್ಟೇಷನಲ್ಲಿ ಹೀಗೆಲ್ಲ ನಡ್ಕೊಳ್ಳೋ ಹಾಗಿಲ್ಲ. ಹೊಡೆದು ಬಡ್ದು ಹೆದರಿಸಿ ನಿಮಗೆ ಬೇಕಾಗಿರೋ ಹಾಗೆ ಒಪ್ಸೋದಾದ್ರೆ ನ್ಯಾಯ ಅಂತಿರೋದು ಯಾಕೆ ಸರ್? ನೀವಿಲ್ಲಿ ಸಬ್ ಇನ್ಸ್ಪೆಕ್ಟರ್ ಸತ್ಯನಾ ಅಥವಾ
ಆರೋಪಿ ಹೆಂಡತಿ ಸತ್ಯನ. ಯೂನಿಫಾರ್ಮ್ ಹಾಕ್ಕೊಂಡಿದ್ದೀರಾ, ಡ್ಯೂಟಿಲಿದ್ದೀರಾ, ಪೊಲೀಸ್ ಥರ ಬಿಹೇವ್ ಮಾಡ್ರಿ. ಅಲ್ರಿ, ಆವತ್ತು ನನ್ನ ಮಗನ್ನ ರಸ್ತೆಯಲ್ಲಿ ಹೊಡೆದು ಎಳ್ಕೊಂಬಂದು ರೂಲ್ಸ್ ಬಗ್ಗೆ ಮಾತಾಡಿದ್ರಲ್ಲ, ಅದೇ ರೂಲ್ಸ್ ಬಗ್ಗೆ ಮಾತಾಡ್ರಿ. ಸರ್, ಅವತ್ತು ನಿಮ್ಮ ಮಗ ತಪ್ಪು ಮಾಡಿದ್ದ. ನನಗೂ ನಿನ್ನ ಗಂಡನ ಬಗ್ಗೆ ಹಾಗೆ ಅನ್ಸುತ್ತಮ್ಮ. ಸರ್, ನಿಮ್ಮ ಮಗ ಹುಡುಗಿನ ಚುಡಾಯಿಸಿದ್ದ, ಅಟ್ಟಿಸ್ಕೊಂಡು ಹೋಗಿದ್ದ. ನಾನು ಹೋಗೋದು ಒಂದು ಸ್ವಲ್ಪ ತಡ ಆಗಿದ್ರೆ ಒಂದು ಹುಡುಗಿ ಜೀವನ ಹಾಳಾಗ್ತಿತ್ತು. ನಾವು ಇವನನ್ನ ಹಿಡಿಯೋ ಕ್ಯಾಮರಾ ಇದ್ರೆ ಎಷ್ಟು ಅಮಾಯಕ ಜೀವಗಳು ಬಲಿ ಆಗ್ತಾ ಇದ್ವಲ್ಲ. ಇದು ಕ್ಷಮೆ ಇಲ್ದಿರೋ ತಪ್ಪು ಮೇಡಮ್, ಅದಕ್ಕೆ ಬೇಲು ಸಿಗ್ತಿಲ್ಲ. ಇನ್ನೊಂದು ಸ್ವಲ್ಪ ಬೆಂಡೆತ್ತಿದ್ರೆ ಬಾಯ್ ಬಿಟ್ಟಿರೋನು. ನಾನೇ ಬಿಟ್ಬಿಟ್ಟೆ, ನನ್ನ ಹೊಡೆತಕ್ಕೆ ಸತ್ಗಿತ್ತೋಗ್ಬಿಟ್ರೆ ಕಷ್ಟ ಅಂತ. ಸರ್, ಏನ್ರಿ ಸಾರು? ನಿಜ ಒಪ್ಕೊಳಕ್ ಮುಂಚೆ ಸತ್ಗಿತ್ತೋಗ್ಬಿಟ್ರೆ ಕೇಸ್ ಮಾಡಿ ಏನು ಪ್ರಯೋಜನ? ಅದಕ್ಕೆ ಬದುಕೊಳ್ಳಿ ಅಂತ ಬಿಟ್ಬಿಟ್ಟೆ. ಅಲ್ರಿ, ನೀವು ಹೇಳೋ ಪ್ರಕಾರ ಆರೋಪಿಗಳಿಗೆ ತಾಂಬೂಲ ಇಟ್ಬಿಟ್ಟು ಸತ್ಯ ಒಪ್ಕೊಂಡು ಒಪ್ಕೋತಾರ? ಇಲ್ಲ, 4 ತದಕಿದ್ರೇನೆ ಸತ್ಯ ಆಚೆಗೆ ಬರೋದು. ಸ್ವಲ್ಪನಾದ್ರೂ ಮಾನವೀಯತೆ ಇರಲಿ ಸರ್. ಹಲೋ, ನಾನು ಹೇಗೆ ಕೆಲಸ ಮಾಡಬೇಕು ಅಂತ ನೀವು ನನಗೆ ಹೇಳ್ಕೊಡಕ್ಕೆ ಬರಬೇಡಿ. ಹಾಗೆ ನೋಡಿದ್ರೆ ಇದು ನಿಮ್ಮ ಕೆಲಸ. ನೋಡಮ್ಮ, ನಾನು ಮಾಡಬಾರ್ದು, ನಿಮ್ಮ ಕೆಲಸನ ನೀವೇ ಮಾಡಬೇಕು. ಯಾಕ್ರಿ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ನಾನು ಹೇಳಿದ್ದು ಕೇಳಿಸ್ಲಿಲ್ವಾ? ನ್ಯಾಯವಾಗಿ ನೋಡ್ಬೇಕಂದ್ರೆ ನಿಮ್ಮ ಕೆಲಸನ ನೀವೇ ಮಾಡಬೇಕು. ನಾನು ನಿಮ್ಮ ಕೆಲಸನ ಸುಲಭ ಮಾಡಿಕೊಟ್ಟಿದ್ದೀನಿ, ಸ್ವಲ್ಪ ಕೃತಜ್ಞತೆ ಇರಲಿ. ಸರ್, ನೀವೇನು ಮಾತಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ರೀ, ನಾನೇನು ಇಂಗ್ಲೀಷೆಲ್ಲ ಹೇಳಿದೆ, ಅಚ್ಚ ಕನ್ನಡದ ತಾನೇ ಹೇಳಿದೆ. ಲಾಠಿ ತಗೊಳ್ಳಿ ಎಂದೆ. ಲಾಠಿ ತಗೊಳ್ರಿ. ರೀ, ಲಾಠಿ ಎತ್ಕೊಡ್ರಿ, ಅದನ್ನ ಎತ್ಕೊಡ್ರಿ. ಸರ್, ತಗೊಳ್ರಿ. ಏಯ್, ಲಾಠಿ ತಗೊಡ್ರಿ ಸರ್. ತಗೊಳ್ಳಿ ಅಂದೆ. ತಗೊಳ್ಳಿ. ಸರ್, ಅಲ್ಲ ಸರ್, ನೀವೇ 2 ಕೊಟ್ಟು ಬಾಯಿ ಬಿಡಿಸಿ. ಸರ್, ಪ್ಲೀಸ್ ಸರ್, ಇದೊಂದು ಕೆಲಸ ನನ್ನ ಕೈಲಿ ಮಾಡಿಸ್ಬೇಡಿ ಸರ್. ನೀವೀಗಾಗಲೇ ಅವ್ರನ್ನ ಹೊಡೆದು ಅವ್ರ ಸ್ಥಿತಿ ತುಂಬ ಕೆಟ್ಟದಾಗಿದೆ. ರೀ, ನಾನು ನಿಮ್ಮ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಅದ್ರಲ್ಲಿ ತಪ್ಪೇನ್ರಿ ಇದೆ? ಸರ್, ನೀವು ಬೇಕು ಅಂತಾನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು ಸರ್. ನಿಮ್ಮ ಪರ್ಸ್ನಲ್ ಗ್ರಜ್ನ ಇಲ್ಲಿವರೆಗೂ ತಗೊಂಡು ಬರಬೇಡಿ ಸರ್. ಛೇ ಚಾನ್ಸೇ ಇಲ್ಲ. ನೋಡಿ ಸತ್ಯ ಮೇಡಮ್, ಅದು ಬೇರೆ ಇದು ಬೇರೆ. ನಡೀರಿ, ಶುರು ಮಾಡ್ಕೊಳ್ಳಿ. ನಡೀರಿ. ಸರ್, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ್, ಪ್ಲೀಸ್ ನನ್ನ ಕೈಲಿಂದ ಕೆಲಸ ಎಲ್ಲ ಮಾಡಿಸ್ಬೇಡಿ. ನಿಮ್ಮ ಹೈಯರ್ ಆಫೀಸರ್ ಮಾತನ್ನ ಕೇಳಿಲ್ಲ ಅಂದ್ರೆ ತಪ್ಪಾಗತ್ತೆ. ಈಗೇನು ಹೊಡಿತೀರೋ ಇಲ್ಲ
ಈ ಕೇಸ್ ನನಗೆ ಇಮೋಷನಲ್ ಕ್ರೈಸಿಸ್ಸು ಮುಂದುವರ್ಸೋಕ್ಕಾಗಲ್ಲ ಅಂತ ಬಿಟ್ಟು ಹೋಗ್ತಿರೋ